ಸ್ನೇಹಿತರೆ ನಮಸ್ಕಾರ. ಸಿದ್ದಾಪುರದಲ್ಲಿ ಇತ್ತೀಚೆಗೆ ನಡೆದಂತಹ ಒಂದು ಹತ್ಯೆ ಪ್ರಕರಣ, ಅದಾದ ಬಳಿಕ ಶಿವಮೊಗ್ಗದಲ್ಲಿ ಪೊಲೀಸರು ಬಂಧನ ಮಾಡಿದಂತಹ ಕತೆ, ಅದರಲ್ಲಿ ಜ್ಯೋತಿಷಿ ಭವಿಷ್ಯವನ್ನು ಹೇಳ್ತಿದ್ದಂತಹ ಟಿವಿ ಮುಂದೆ ಪುಂಖಾನುಪುಂಖವಾಗಿ ಪುಂಕ್ತಾ ಇದ್ದಂಥ ಪುಂಗಿದಾಸ, ಈ ಕಾಮುಕ ಕಮಲಾಕರ ಭಟ್ಟನ ಅರೆಸ್ಟ್ ಯಾವಾಗ ಆಯಿತೋ ಆಗ ಇಡೀ ಪ್ರಕರಣಕ್ಕೆ ರೋಚಕ ಟ್ವಿಸ್ಟ್ ಸಿಕ್ತು. ಈ ಮೂಲಕ ಈ ಕಮಲಾಕರ ಭಟ್ಟ ಮತ್ತು ಕಮಲಾಕರ ಭಟ್ಟನ ಸೆಟಪ್ ಆದಂತಹ ಸುಚಿತ್ರಾ ಆಂಟಿಯ ಕತೆ ಎಲ್ಲವೂ ಕೂಡ ಈಗ ಬೆಚ್ಚಿ ಬೀಳಿಸುವಂತಿದೆ. ಅಸಲಿಗೆ ಇವರದ್ದು ಇವರ ಹಿನ್ನೆಲೆಯನ್ನು ಕೆದಕ್ತಾ ಹೋದರೆ ರಣ ರೋಚಕವಾಗಿದೆ ಅನ್ನೋದು ಈಗ ಗೊತ್ತಾಗ್ತಿದೆ. ಬಗೆದಷ್ಟು ಕೂಡ ಹೊಸ ವಿಚಾರಗಳು ಈಗ ಗೊತ್ತಾಗ್ತಿದೆ. ಅದರಲ್ಲೂ ಕೂಡ ಈ ಕಮಲಾಕರ ಭಟ್ಟನ ಹಿನ್ನೆಲೆ ಇದೆಯಲ್ಲ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಕಣ್ರಿ. ಬಹುಶಃ ಕಮಲಾಕರ ಭಟ್ಟ ಜ್ಯೋತಿಷಿ ಆಗೋದಕ್ಕೂ ಮುಂಚೆ ಏನು ಮಾಡ್ತಿದ್ದ ಅನ್ನೋದನ್ನು ನೀವೇನಾದರೂ ಕೇಳಿದ್ರೆ ಬೆಕ್ಕಸ ಬೆರಗಾಗ್ತೀರಾ. ಕಾರಣ ಏನು ಅಂತ ಹೇಳಿದ್ರೆ, ಈತ ಜಾತ್ರೆಯಲ್ಲಿ ಕಡಲೆಪುರಿ ಮಾರ್ತಾ ಇದ್ದವನು. ಆ ಕಾಲದಲ್ಲೇ ಅಂದರೆ ಜ್ಯೋತಿಷಿ ಭವಿಷ್ಯ ಇವೆಲ್ಲವನ್ನು ಕೂಡ ಕಲಿಯೋದಕ್ಕಿಂತ ಮುನ್ನವೇ ಈತ ಹಣಕ್ಕೋಸ್ಕರ ಏನು ಬೇಕಾದರೂ ಮಾಡೋದಕ್ಕೆ ಸಿದ್ಧವಾಗಿದ್ದ ಅನ್ನುವಂತಹ ರೋಚಕವಾದಂಥ ಸಂಗತಿಗಳು ಕೂಡ ಈಗ ತೆರೆದುಕೊಳ್ತಿದೆ. ಈತನ ಇತಿಹಾಸದ ಪುಸ್ತಕವನ್ನು ತೆರೆದು ನೋಡಿದ್ರೆ ಸಾಕಷ್ಟು ಬೇರೆ ಬೇರೆ ಇತಿಹಾಸಗಳು ಕೂಡ ಈತನ ಹೆಸರಿನಲ್ಲಿ ದಾಖಲಾಗಿದ್ದಾವೆ ಅನ್ನೋದು ಈಗ ಗೊತ್ತಾಗ್ತಿದೆ. ಅಷ್ಟು ಮಾತ್ರವಲ್ಲ, 2005 ಈತ ಒಂದು ಕೇಸ್ನಲ್ಲಿ ಅರೆಸ್ಟ್ ಆಗಬೇಕಾಗಿತ್ತು. ಬಹುಶಃ ಅವತ್ತು ಈತ ಅರೆಸ್ಟ್ ಆಗಿದ್ದ ಅಂದರೆ ಇವತ್ತು ಈ ಸುಚಿತ್ರಾ ಆಂಟಿಯ ಜೊತೆಗೆ ಈತನ ಸಂಘವೂ ಕೂಡ ಬೆಳೀತಾ ಇರಲಿಲ್ಲ, ಜೊತೆಗೆ ವಸಂತನ ಹತ್ಯೆಯೂ ಕೂಡ ಆಗ್ತಿರಲಿಲ್ಲ, ಇಷ್ಟೆಲ್ಲ ರಾಧಾಂತಗಳು ನಡೀತಾನೆ ಇರಲಿಲ್ಲ. ಆದರೆ ಕಾಲಾಯ ತಸ್ಮೈ ನಮಃ, ಏನೇನು ಆಗಬೇಕೋ ಯಾವಾಗ ಅವೆಲ್ಲವೂ ಕೂಡ ಆಗುತ್ತೆ ಅನ್ನೋದಕ್ಕೆ ಕಾಲಚಕ್ರವೇ ಸಾಕ್ಷಿ. ಹಾಗಾಗಿ 2005 ನಡೆದಂಥ ಘಟನೆ, ಅದಾದ ಬಳಿಕ ಈತ ಕೇರಳಕ್ಕೆ ಹೋಗಿದ್ದು, ಅಲ್ಲಿ ವಶೀಕರಣ ವಿದ್ಯೆಯನ್ನು ಕಲಿತಿದ್ದು, ನಂತರ ಅದನ್ನು ಈತ ತನ್ನ ಕಾಮತೃಷೆಯನ್ನು ತೀರಿಸಿಕೊಳ್ಳೋದಕ್ಕೋಸ್ಕರ ಬಳಸಿಕೊಂಡಿದ್ದು, ಇವೆಲ್ಲವೂ ಕೂಡ ವೆರಿ ಇಂಟ್ರೆಸ್ಟಿಂಗ್ ಸಂಗತಿಗಳು. ಎಲ್ಲವನ್ನು ಕೂಡ ಎಳೆಯಾಗಿ ಇಡ್ತಾ ಹೋಗ್ತೀನಿ. ಹಾಗೆಯೇ ಪ್ರಮುಖವಾಗಿ ಜಾತ್ರೆಗಳಲ್ಲಿ ಕಡಲೆಪುರಿ ಮಾರ್ತಾ ಇದ್ದಂಥ ಈ ಕಮಲಾಕರ ಕಾಮುಕನಾಗಿದ್ದು ಹೇಗೆ, ಜೊತೆಗೆ ವಶೀಕರಣ ವಿದ್ಯೆಯನ್ನು ಕಲ್ತಿದ್ದು ಹೇಗೆ, ಎಲ್ಲವನ್ನೂ ಕೂಡ ನೋಡ್ತಾ ಹೋಗೋಣ ಒನ್ ಬೈ ಒನ್. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹತ್ಯೆ ಪ್ರಕರಣದಲ್ಲಿ ಜ್ಯೋತಿಷಿ ಕಮಲಾಕರ ಭಟ್ ಮತ್ತು ಆಂಟಿ ಸುಚಿತ್ರಾ ಇಬ್ಬರು ಕೂಡ ಯಾವಾಗ ಲಾಕ್ ಆಗ್ತಾರೋ ಇನ್ನಿಲ್ಲದ ವಿಚಾರಗಳು ಈಗ ಒಂದೊಂದಾಗಿ ಹೊರಗಡೆ ಬರ್ತಾ ಇದೆ. ಅದರಲ್ಲೂ ಕೂಡ ಇತ್ತೀಚೆಗೆ ವೈರಲ್ ಆಗಿರುವಂಥ ಆಡಿಯೋ ಅಂತೂ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಸುಂಟರಗಾಳಿಯನ್ನೇ ಎಬ್ಬಿಸಿದೆ. ಅದರಲ್ಲೂ ಈ ಸುಚಿತ್ರಾ ಆಂಟಿಯ ಮಾತುಗಳು, ಆಕೆಯ ಮಾತಿನಲ್ಲಿರುವಂತಹ ರೊಮ್ಯಾಂಟಿಕ್ ಕೆಲವೊಂದಷ್ಟು ಪದಗಳು, ಅದರಲ್ಲೂ ಕೂಡ ಕರ್ಣ ಕಠೋರ ಪದಗಳನ್ನು ಬಹುಶಃ ಕೇಳೋದಕ್ಕೆ 2 ಕಿವಿಗಳು ಸಾಲುವುದಿಲ್ಲ. ನಮ್ಮ ಕರ್ಣ ಕುಟಿರವು ಕೂಡ ತಂಪಾಗೋದಲ್ಲ, ಕೊಳಕ ಆ ಪದಗಳನ್ನು ಕೇಳಿದರೆ, ಆ ಮಾತುಗಳನ್ನು ಕೇಳಿದರೆ ನಮ್ಮ ಕರ್ಣ ಕುಟಿರವು ಕೂಡ ಕೊಳಕಾಗಿ ಬಿಡುತ್ತದೆ, ಅಷ್ಟು ಕೆಟ್ಟದಾಗಿದೆ. ಅಂತಹ ಲಜ್ಜೆಗೆಟ್ಟ ಮಾತನಾಡಿರುವಂತಹ ಈ ಲಜ್ಜೆಹೀನ ಮನುಷ್ಯರ ಇತಿಹಾಸ ಅಷ್ಟೇ ಕೆಟ್ಟದಾಗಿದೆ ಅನ್ನೋದು ಈಗ ಗೊತ್ತಾಗ್ತಿದೆ. ಅದರಲ್ಲೂ ಕೂಡ ಈ ಕಮಲಾಕರ ಭಟ್ಟನ ಬಗ್ಗೆ ಇತಿಹಾಸವನ್ನು ಕೆದಕ್ತಾ ಹೋದಾಗ ಸಾಕಷ್ಟು ರೋಚಕವಾದಂಥ ಅಂಶಗಳು ಬೆಳಕಿಗೆ ಬರ್ತಾ ಇದ್ದಾವೆ. ಕಮಲಾಕರ ಭಟ್ಟ ಮೂಲತಃ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದವನೇ. 2005ಕ್ಕೂ ಮೊದಲು ಈತ ಜೀವನಕ್ಕಾಗಿ ಊರುಗಳಲ್ಲಿ ಮತ್ತು ಜಾತ್ರೆಗಳಲ್ಲಿ ಇತರ ವಿಶೇಷ ಸಂದರ್ಭಗಳಲ್ಲಿ ಕಳ್ಳೆಪುರಿ ವಿಳ್ಯದೆಲೆಗಳನ್ನು ಮಾರ್ಕೊಂಡು ಇದ್ದ ಅನ್ನುವಂತಹ ಮಾಹಿತಿ ಬಂದಿದೆ. ಜೊತೆಗೆ ಆತನಿಗೆ ಅವತ್ತಿನಿಂದನೂ ಕೂಡ ಮಾತುಗಾರಿಕೆ ಅನ್ನೋದು ಕರಗತ ಆಗಿತ್ತು. ಈತನ ನಾಲಿಗೆಯಲ್ಲಿ ಸರಸ್ವತಿ ಚೆನ್ನಾಗಿ ಒಲಿದಿದ್ಲು. ಆದರೆ ಇದನ್ನು ಈತ ಒಳ್ಳೆದಕ್ಕೆ ಬಳಸ್ಕೊಳ್ಳೋ ಬದಲಿಗೆ ಬಳಸ್ಕೊಂಡಿದ್ದು ಮಾತ್ರ ಯಾಮಾರಿಸೋದಕ್ಕೆ. ಹೌದು, ಈತ ಕಡಲೆಪುರಿ ಮತ್ತು ವಿಳ್ಯದೆಲೆ ಮಾರುವಂಥ ಸಂದರ್ಭದಲ್ಲೇ ಯಾಮಾರಿಸಿರೋದ್ರಲ್ಲೂ ಕೂಡ ಪಂಟರಾಗಿದ್ದ. ಏನೇ ಕೊಳತೋಗಿರುವಂಥ ಈ ವಿಳ್ಯದೆಲೆಯನ್ನು ಕೊಟ್ಟರೂ ಕೂಡ ಈತ ಮಾರ್ಕೊಂಡು ಬಂದು ಕಾಸನ್ನು ತಂದು ಕೊಡ್ತಾನೆ ಅನ್ನುವಂಥ ಹೆಸರನ್ನು ಅವತ್ತೇ ಸಂಪಾದನೆ ಮಾಡಿದ್ದ. ಏನೂ ಇಲ್ಲದಂತಹ ಕಾಲದಲ್ಲೇ ಏನಾದರೂ ಮಾಡಬೇಕು ಅನ್ನುವಂಥ ಹಪಹಪಿ ಈತನ ಮನಸ್ಸಿನಲ್ಲಿತ್ತು. ಇದಾದ ನಂತರ ಯಾರೋ ಗೊತ್ತಿರುವವರು ನೀನು ಜ್ಯೋತಿಷ್ಯ ಕಲಿತ್ಕೋ ಅಂತ ಹೇಳಿ ಸಲಹೆಯನ್ನು ಕೊಡ್ತಾರೆ. ಇದಾದ ನಂತರ ಈತನ ಲಕ್ ಚೇಂಜ್ ಆಗ್ತದೆ. 2005 ಈತನ ಮೇಲೆ ಒಂದು ಕೇಸ್ ಕೂಡ ದಾಖಲಾಗ್ತದೆ. ಅದು ಈ ಅಂತಿಂಥ ಕೇಸ್ ಆಗಿರೋದಿಲ್ಲ, ಈತನ ಬದುಕನ್ನೇ ಬದಲಾಯಿಸಿದಂಥ ಕೇಸು. ಜೊತೆಗೆ ಈತನು ಕೂಡ ಈ ಕೇಸ್ನ ಬಳಿಕ ಕಂಪ್ಲೀಟಾಗಿ ಕಮಲಾಕರ ಭಟ್ಟ ಬದಲಾಗಿ ಹೋಗ್ತಾನೆ. ಇದುವರೆಗೆ ಕಡಲೆಪುರಿ ಕಮಲಾಕರ ಈ ರೀತಿ ಇದ್ದರೆ ಇನ್ನು ಮುಂದೆ 2005 ನಂತರ ಈತನ ಅದೃಷ್ಟವೂ ಕೂಡ ಬಹುಶಃ ಬದಲಾಗ್ತದೆ ಈ ಕೇಸ್ನಿಂದ. ವಂಚನೆ ಕೇಸ್ ಒಂದು 2005 ಈತನ ಮೇಲೆ ದಾಖಲಾಗ್ತದೆ. ಅವತ್ತು ಸಿದ್ದಾಪುರ ಪೊಲೀಸರ ಕೈಗೆ ಈತ ಸಿಗೋದಿಲ್ಲ. ಬಹುಶಃ ಸಿಕ್ಕಿದ್ದಿದ್ರೆ ಈ ತಪ್ಪುಗಳು, ಈ ಎಡವಟ್ಟುಗಳು ಯಾವುದೂ ಕೂಡ ಆಗ್ತಿರಲಿಲ್ಲ. 2005 ಯಾವಾಗ ಈತನ ಮೇಲೆ ವಂಚನೆ ಕೇಸ್ ದಾಖಲಾಗ್ತದೋ ಅವತ್ತೇ ಕಾಲು ಕೀಳ್ತಾನೆ ಊರಿನಿಂದ. ಅವತ್ತು ಕಾಲು ಕಿತ್ತವನು ಸೀದಾ ಓಡಿ ಹೋಗಿದ್ದು ಬೇರೆ ಎಲ್ಲಿಗೂ ಅಲ್ಲ, ಕೇರಳಕ್ಕೆ.
ಹೌದು. ಕೇರಳಕ್ಕೆ ಓಡಿ ಹೋಗಿ ಅಲ್ಲಿ ಅವಿತು ಕೂತಿರ್ತಾನೆ. ಆ ಸಂದರ್ಭದಲ್ಲಿ ಈತನಿಗೆ ಕೆಲವರ ಸಂಪರ್ಕ ಬೆಳೀತದೆ. ಈ ಸಂಪರ್ಕ ಎಲ್ಲಿಗೆ ಕರ್ಕೊಂಡು ಹೋಗಿ ಬಿಡುತ್ತೆ ಅಂತ ಹೇಳಿದ್ರೆ ಜ್ಯೋತಿಷ್ಯ ಕಲಿಯುವಂಥ ಕೇಂದ್ರಕ್ಕೆ. ಹೌದು, ಈತನಿಗೆ ಅಲ್ಲಿ ಜ್ಯೋತಿಷ್ಯ ಮತ್ತು ವಶೀಕರಣದ ಬಗ್ಗೆ ಒಂದಷ್ಟು ವಿಚಾರಗಳು ಗೊತ್ತಾಗ್ತದೆ. ಹೇಗೂ ಕೇರಳಕ್ಕೆ ಬಂದಿದ್ದೀನಿ, ಇಲ್ಲಿ ಹೇಗೂ ಸ್ವಲ್ಪ ಸಮಯ ಇರಬೇಕು, ಸುಮ್ಮನೆ ಹಾಕಿರೋದು, ಹೋಗ್ಲಿ ಇದೇ ಸಮಯದಲ್ಲಿ ಜ್ಯೋತಿಷ್ಯವನ್ನು ಕಲಿಯೋಣ ಅಂತ ಹೇಳಿಬಿಟ್ಟು ಈತ ಜ್ಯೋತಿಷ್ಯವನ್ನು ಕಲಿಯೋದಕ್ಕೆ ಮತ್ತು ವಶೀಕರಣವನ್ನು ಕಲಿಯೋದಕ್ಕೆ ಈತ ಈ ಕೇರಳದಲ್ಲಿ ಒಂದು ಕಡೆ ಸೇರಿಕೊಳ್ತಾನೆ. ಅಲ್ಲಿ ಜ್ಯೋತಿಷ್ಯವನ್ನು, ವಶೀಕರಣ ಶಾಸ್ತ್ರವನ್ನು ಕಲಿತುಕೊಳ್ತಾನೆ. ಆದರೆ ಕೆಲವು ಮೂಲಗಳ ಪ್ರಕಾರ ಈತ ಕೇರಳಕ್ಕೆ ಹೋಗಿದ್ದು ಕೂಡ ಸುಳ್ಳು ಅನ್ನುವಂಥದ್ದು ಕೂಡ ಹೇಳ್ತಾರೆ. ಬಟ್ ಕೆಲವರು ಹೇಳ್ತಾರೆ ಇಲ್ಲ, ಈತ ಕೇರಳದಲ್ಲೇ ಇವೆಲ್ಲವನ್ನು ಕೂಡ ಕಲಿತಿದ್ದು ಅಂತೇಳಿ ಹೇಳ್ತಾರೆ. ಅದೇನೇ ಇರಲಿ ರೀ, ಬಟ್ ಕಲ್ತಿದ್ದೇನೋ ಕಲ್ತ ಮೇಲೆ ಒಳ್ಳೆದಕ್ಕಿದನ್ನು ಬಳಸಿಕೊಂಡ ಅದನ್ನೇ ಹೇಳ್ತೀನಿ ನೋಡಿ. ಇದಾದ ಬಳಿಕ ಈ ವಿದ್ಯೆಗಳನ್ನು ಕಲಿತ ಬಳಿಕ ವಾಪಸ್ ಜ್ಯೋತಿಷ್ಯವನ್ನ ವೃತ್ತಿಗೆ ಧುಮುಕ್ತಾನೆ ಊರಿಗೆ ಬಂದು. ಎಲ್ಲಿ? ಕೇರಳದಲ್ಲ, ಸಿದ್ದಾಪುರದಲ್ಲೇ. ಸಾಮಾನ್ಯವಾಗಿ ಸಾಕಷ್ಟು ಜ್ಯೋತಿಷಿಗಳು ಟಿವಿಗಳಲ್ಲಿ ಹಣ ಕೊಟ್ಟು ತಾವೇ ಜ್ಯೋತಿಷ್ಯವನ್ನು ಹೇಳ್ತಾರೆ. ಈ ಮೂಲಕ ಇದ್ದಕ್ಕಿದ್ದ ಹಾಗೆ ಫೇಮಸ್ ಆಗಿ ಬಿಡ್ತಾರೆ. ಇದೇ ತಂತ್ರವನ್ನ ಈತನು ಕೂಡ ಅರಿತುಕೊಳ್ತಾನೆ. ನಂತರ ಸೀದಾ ಬೆಂಗಳೂರಿನ ಬಸ್ ಹತ್ತೇ ಬಿಡ್ತಾನೆ. ಬೆಂಗಳೂರಿಗೆ ಬಂದವ ಒಂದು ಬಾಡಿಗೆ ರೂಮನ್ನು ಕೂಡ ಮಾಡ್ಕೊಳ್ತಾನೆ. ನಂತರ ಆ ಟಿವಿ ಈ ಟಿವಿ ಅಂತ ಹೇಳ್ಬಿಟ್ಟು ಅಲ್ಲಿ ತಾನೆ ಒಂದು ಟಿವಿಯಲ್ಲಿ ಅವಕಾಶವನ್ನು ಗಿಟ್ಟಿಸ್ಕೊಳ್ತಾನೆ. ಸಾಮಾನ್ಯವಾಗಿ ಒಂದು ಸ್ಲಾಟ್ಗೆ ಇಷ್ಟು ಅಂತೇಳಿ ಒಂದು ಫೀಸನ್ನು ಫಿಕ್ಸ್ ಮಾಡಿರ್ತಾರೆ. ಅಂದರೆ ಅದೆಲ್ಲವೂ ಕೂಡ ಅಡ್ವರ್ಟೈಸ್ಮೆಂಟಿಗೆ ಸೇರಿರ್ತದೆ. ನಾವು ಕೂಡ ಮಾಧ್ಯಮದಲ್ಲಿ ಕೆಲಸ ಮಾಡಿರೋದ್ರಿಂದ ನಮಗೂ ಕೂಡ ಗೊತ್ತಿದೆ. ಅಡ್ವರ್ಟೈಸ್ಮೆಂಟ್ ಅವ್ರ ಮೂಲಕ ಇವರ ಕಾಂಟ್ಯಾಕ್ಟ್ ಆಗುತ್ತೆ. ಒಂದು ಸ್ಲಾಟಿಗೆ ಅಂದರೆ ದಿನಕ್ಕೆ ಇಂತಿಷ್ಟು ಅಂತೇಳಿ ಚಾರ್ಜಸನ್ನು ಮಾಡ್ತಾರೆ. ಆ ಚಾರ್ಜಸನ್ನು ಕೊಡೋದು ಯಾರು ಹೇಳಿ? ಜ್ಯೋತಿಷಿಗಳೇ ಕೊಡುವಂಥದ್ದು. ಇನ್ನು ನಿಮಗೆ ಇನ್ನೊಂದು ವಿಚಾರವನ್ನು ನಾನಿಲ್ಲಿ ಹೇಳಲೇಬೇಕು. ಜ್ಯೋತಿಷಿಗಳ ಲೈವ್ ಕಾರ್ಯಕ್ರಮ ಅಂತ ಹೇಳಿಬಿಟ್ಟು ಅಲ್ಲೇನು ಹಾಕ್ತಾರೋ ಎಲ್ಲ ಕಾರ್ಯಕ್ರಮಗಳು ಕೂಡ ಲೈವ್ ಇರೋದಿಲ್ಲ. ಕೆಲವೊಂದಷ್ಟು ರೆಕಾರ್ಡೆಡ್ ಇರ್ತದೆ. ರೆಕಾರ್ಡೆಡ್ ಕಾರ್ಯಕ್ರಮಗಳಿಗೆ ಹೇಗೆ ಕಾಲ್ ಬರುತ್ತೆ ಅಂತೇಳಿ ಕೇಳಿದ್ರೆ ಇವರದೇ ಒಂದು ನೆಟ್ವರ್ಕ್ ಇರ್ತದೆ. ಆ ನೆಟ್ವರ್ಕ್ನ ಮೂಲಕ ಕಾಲ್ಗಳನ್ನು ಮಾಡಿಸ್ತಾರೆ. ಆ ಕಾಲ್ನಲ್ಲಿ ಮಾತನಾಡುವಂಥವ್ರು ಬೇರೆ ಯಾರೂ ಕೂಡ ಅಲ್ಲ, ಇವರ ಪರಿಚಯಸ್ಥರೇ ಆಗಿರ್ತಾರೆ. ಯಾವುದೋ ಒಂದು ಹೆಸರು ಹೇಳ್ತಾರೆ, ಏನೋ ಒಂದು ಸಮಸ್ಯೆ ಹೇಳ್ತಾರೆ, ಅದಕ್ಕೆ ಇವರ ಒಂದಷ್ಟು ಉತ್ತರಗಳನ್ನು ಕೂಡ ಕೊಡ್ತಾರೆ. ಮೋಸ್ಟ್ ಆಫ್ ದಿ ಜ್ಯೋತಿಷಿಗಳು ಮಾಡೋದು ಇದೇ ಮಣ್ಣು ತಿನ್ನೋ ಕೆಲಸವನ್ನ. ನೀವೇನು ಬೇಕಾದರೂ ತಿಳ್ಕೊಳ್ಳಿ, 100ಕ್ಕೆ 100 ಇವೆಲ್ಲದೂ ಕೂಡ ಸತ್ಯ, 100ಕ್ಕೆ 100 ಸತ್ಯ. ಇನ್ನು ಕೆಲವರು ಪ್ರಾಮಾಣಿಕವಾಗಿ ಜ್ಯೋತಿಷ್ಯವನ್ನು ಹೇಳೋರು ಕೂಡ ಇದ್ದಾರೆ. ಹಾಗೆ ನಮ್ಮ ಹತ್ರಕ್ಕೆ ಜ್ಯೋತಿಷಿಗಳು ಎಲ್ಲರೂ ಕೂಡ ಸುಳ್ಳು, ಎಲ್ಲರೂ ಕೂಡ ಇದೇ ರೀತಿ ಮೋಸ ಮಾಡ್ತಾರೆ, ಕಪಟತನವನ್ನು ಮಾಡ್ತಾರೆ ಅಂತೇಳಿ ಹೇಳಿಕ್ಕಾಗಲ್ಲ. ಮೋಸ್ಟ್ ಆಫ್ ದಿ ಯಾರ್ಯಾರು ನ್ಯೂಸ್ ಚಾನಲ್ಗಳಲ್ಲಿ ಅಥವಾ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಹೋಗಿ ಕುತ್ಕೊಂಡು ಇವತ್ತು ಪುಂಖಾನುಪುಂಖವಾಗಿ ಪುಂಕ್ತಾರೆ ನೋಡಿ, ಅರ್ಧ ಗಂಟೆ 1 ಗಂಟೆ ನಾವು ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ, ಆ ಚಮತ್ಕಾರವನ್ನು ಮಾಡ್ತೀವಿ, ಈ ಚಮತ್ಕಾರವನ್ನು ಮಾಡ್ತೀವಿ ಅಂಥೇಳಿ ಇವ್ರುಗಳಿಗೆ ಎಲ್ಲರೂ ಕೂಡ ಚಾನಲ್ಗೆ ಒಂದಷ್ಟು ದುಡ್ಡು ಕೊಟ್ಟು ಇವರು ಕಾರ್ಯಕ್ರಮವನ್ನು ಮಾಡೋದು. ಚಾನಲ್ ಅವರು 1 ರೂಪಾಯಿನೂ ಕೂಡ ಇವ್ರಿಗೆ ಕೊಡುವಂಥದ್ದಿಲ್ಲ, ಇವರಿಂದ ಕಿತ್ಕೊಳ್ಳೋದೇ ಬಿಟ್ಟರೆ ಕೊಡುವಂಥದ್ದು ಇಲ್ಲ. ಇದೇ ರೀತಿ ಈ ತಂತ್ರವನ್ನು ಈತ ಅರ್ಥ ಮಾಡ್ಕೊಳ್ತಾನೆ. ನಂತರ ಈತ ಪ್ರತಿಷ್ಠಿತ ಎಲ್ಲ ಚಾನಲ್ಗಳನ್ನು ಕೂಡ ಸಂಪರ್ಕ ಮಾಡ್ತಾನೆ. ಕೊನೆಗೆ ಈತನಿಗೆ ಅವಕಾಶ ಸಿಕ್ಕಿದ್ದು ಪಬ್ಲಿಕ್ ಟಿವಿಯಲ್ಲಿ ಈತನಿಗೆ ಒಂದು ಅವಕಾಶ ಸಿಗ್ತದೆ, ಒಂದು ಸ್ಲಾಟ್ ಕೂಡ ಫಿಕ್ಸ್ ಆಗ್ತದೆ. ಸೊ ದಟ್ ಯಾವಾಗ ಪಬ್ಲಿಕ್ ಟಿವಿಯಲ್ಲಿ ಈತನ ಮುಖದರ್ಶನ ಆಗ್ತದೋ ಇದಾದ ಬಳಿಕ ಈತ ಫೇಮಸ್ ಆಗ್ತಾ ಹೋಗ್ತಾನೆ. ನಂತರ ಪ್ರತಿಷ್ಠಿತ ಟಿವಿಗಳಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಇದಾಗಿದ್ದೇ ತಡ ಅವನ ಲಕ್ ಒಮ್ಮೆಲೆ ಬದಲಾಗಿ ಬಿಡುತ್ತೆ. ಕೆಲವೇ ವರ್ಷಗಳಲ್ಲಿ ಅವನು 100 ಕೋಟಿಯ ಆಸ್ತಿಯ ಒಡೆಯನಾಗಿ ಬಿಡ್ತಾನೆ ನೋಡಿ. ಇದೇ ಮಿರಾಕಲ್. ಇದಕ್ಕೆ ಇವರೆಲ್ಲರೂ ಕೂಡ ಟಿವಿ ಚಾನಲ್ಗಳಿಗೆ ಹೋಗುವಂಥದ್ದು. ಟಿವಿ ಚಾನಲ್ಗಳಿಗೆ ಹೋದಂಥವ್ರು ಎಲ್ಲರದ್ದು ಅದೃಷ್ಟ ಬದಲಾಗಿದೆಯಾ ಕೇಳಿದ್ರೆ ನೋ, ಎಲ್ಲರದ್ದು ಅಲ್ಲ. ಒಂದಷ್ಟು ಜನರದ್ದು ಬದಲಾಗಿದೆ, ಒಂದಷ್ಟು ಅದೃಷ್ಟ ಕೆಟ್ಟು ಹೋಗಿದೆ. ಪಾಪ ಹೆಚ್ಚಿನ ದಿನ ಮಾಡಲಿಕ್ಕೆ ಸಾಧ್ಯವಿಲ್ಲ. ಪಾಪದ ಕೃತ್ಯಗಳಿಗೆ ಹೆಚ್ಚು ದಿನ ಅವಕಾಶವೂ ಕೂಡ ಇರೋದಿಲ್ಲ. ಇಲ್ಲೂ ಕೂಡ ಹಾಗೆ ಒಂದಷ್ಟು ದಿನಗಳ ಕಾಲ ನಡೀತದೆ, ನಂತರ ಆಟ ಬಂದಾಗ್ತದೆ. ಹೀಗೆ ಈತನು ಕೂಡ ನಂತರ ಜಿಲ್ಲೆಗಳಲ್ಲಿ ತನ್ನ ಏಜೆಂಟ್ಗಳನ್ನು ಈತ ಫಿಕ್ಸ್ ಮಾಡ್ಕೊಳ್ತಾನೆ. ಅವ್ರ ಮೂಲಕ ಒಂದಷ್ಟು ಮಾರ್ಕೆಟಿಂಗ್ ಸ್ಟ್ರಾಟಜಿಗಳನ್ನು ಮಾಡ್ತಾನೆ. ಈ ರೀತಿ ಏನೇನೋ ಮಾಡಿ ಇಡೀ ರಾಜ್ಯದಾದ್ಯಂತ ಹೆಸರನ್ನು ಸಂಪಾದನೆ ಮಾಡ್ತಾನೆ. ಎಲ್ಲ ಕಡೆನೂ ಕೂಡ ಈತನ ಅನುಯಾಯಿಗಳು ಇರ್ತಾರೆ, ಫಾಲೋವರ್ಸ್ಗಳು ಇರ್ತಾರೆ. ಇಷ್ಟೇ ಅಲ್ಲದೆ ಸಮಾಜ ಸೇವೆಯನ್ನು ಕೂಡ ಈತ ಮಾಡೋದಕ್ಕೆ ಮುಂದಾಗಿ ಈ ಮೂಲಕ ಇನ್ನಷ್ಟು ಜನಪ್ರಿಯತೆಯನ್ನು ಪಡೆದುಕೊಳ್ತಾನೆ. ಇದೆಲ್ಲ ಆದಮೇಲೆ ಇವನು ಬೆಂಗಳೂರು, ಶಿವಮೊಗ್ಗ, ಹುಬ್ಬಳ್ಳಿಯಲ್ಲಿ ಕಚೇರಿಯನ್ನು ಕೂಡ ತೆರೆದು ತನ್ನ ಕಾಯಕವನ್ನು ಮುಂದುವರಿಸ್ತಾನೆ. ಅಲ್ಲಿ ಈತನದು ಈ ಕೇರಳ ವಿದ್ಯೆಗಳಿದಲ್ಲ, ಅದು ಈತನಿಗೆ ಇಲ್ಲಿ ಸ್ವಲ್ಪ ಅನುಕೂಲಕ್ಕೆ ಬರ್ತದೆ. ಹೇಗೆ? ಬ್ರೋಕರ್ಗಳ ಮೂಲಕ ಈತ ಒಂದಷ್ಟು ಜನರ ಮಾಹಿತಿಗಳನ್ನು ಪಡಿತಾನೆ. ಜೊತೆಗೆ ಆ ಬ್ರೋಕರ್ಗಳು ಅವರ ಮಾಹಿತಿಗಳನ್ನು ಸಂಗ್ರಹಿಸಿ ಈತನಿಗೆ ಕೊಡ್ತಾನೆ. ಅವರು ಈತನನ್ನು ಮೀಟ್ ಮಾಡೋಕ್ಕೆ ಬಂದಂಥ ಸಂದರ್ಭದಲ್ಲಿ ಈತ ಈ ಎಲ್ಲರನ್ನು ಕೂಡ ತನ್ನ ವಶೀಕರಣದ ಮೂಲಕ ವಶಪಡಿಸಿಕೊಂಡು ಅಥವಾ ಈತನ ಕೇರಳ ವಿದ್ಯೆಯನ್ನು ಪ್ರಯೋಗ ಮಾಡಿ ಅವರ ಈ ಎಲ್ಲ ಮೂಲಗಳನ್ನು ಕೂಡ ಸೆಳೆಯುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾನೆ.
ಆಯಿತಾ. ಈ ಸಂದರ್ಭದಲ್ಲಿ ಈತ ಏನು ಮಾಡ್ತಾನೆ, ಈ ಕಳ್ಳ ಕಮಲಾಕರ ಇದನ್ನಲ್ಲ ಈತ, ಈಗ ಯಾರಾದರೂ ಮಹಿಳೆಯರು ಬಂದು ಕೂತ್ರೆ ಈತ ಕಣ್ಣಲ್ಲೇ ಸೆಳೆದು ಬಿಡ್ತಾನೆ. ಅವರೆಲ್ಲ ಮಾಹಿತಿಗಳನ್ನು ಕೂಡ ಫಿಲ್ಟರ್ ಮಾಡ್ತಾನೆ. ನಂತರ ಒಂದೊಂದಾಗಿ ಬಿಡ್ತಾ ಹೋಗ್ತಾನೆ. ಇದು ಅವರಿಗೆ ಏನು ಪವರ್ ಇದೆ ರೀ ಈ ಜ್ಯೋತಿಷಿಗೆ, ಎಲ್ಲದನ್ನೂ ಕೂಡ ಇದ್ದಂಗೆ ಹೇಳಿಬಿಟ್ಟಲ್ಲ ಅಂಥೇಳಿ ಹೇಳೋದಕ್ಕೂ ಕೂಡ ಕಾರಣ ಆಗ್ತದೆ. ಅದೇ ರೀತಿ ಈತ ಹಂತವಾಗಿ ಒಬ್ಬೊಬ್ಬರನ್ನೇ ಮೀಟ್ ಮಾಡ್ತಾ ಹೋದಂಥ ಸಂದರ್ಭದಲ್ಲಿ ಕೊನೆಗೆ ಸಿಗೋದೇ ಈ ಸುಚಿತ್ರಾ ಆಂಟಿ. ಹೌದು, ಇದೇ ರೀತಿ ಒಬ್ಬೊಬ್ಬರನ್ನೇ ಕಾಂಟ್ಯಾಕ್ಟ್ ಮಾಡ್ತಿರುವಂಥ ಸಂದರ್ಭದಲ್ಲೇ ಈತನಿಗೆ ಸಿಗೋದು ಈ ಸುಚಿತ್ರಾ ಆಂಟಿ. ಯಾವಾಗ ಈ ಸುಚಿತ್ರಾ ಆಂಟಿ ಸಿಗ್ತಾಳೋ ಅದಾದ ಬಳಿಕ ಈತನದು ಲಕ್ಕು ಎಲ್ಲವೂ ಕೂಡ ಕಾನ್ಸಂಟ್ರೇಷನ್ನು ಎಲ್ಲವೂ ಕೂಡ ನೇರವಾಗಿ ಫೋಕಸ್ಸು ಸುಚಿತ್ರಾ ಮೇಲೆ ಬೀಳ್ತದೆ. ಇವನು ಹೇಳ್ತಾನಲ್ಲ ಒಂದು ಆಡಿಯೋದಲ್ಲಿ, ಸುಚಿತ್ರಗೋಸ್ಕರ ನಾನು 4 ತಿಂಗಳು ನಾಯಿ ಥರ ಅಲ್ದಿದ್ದೀನಿ ಅಂತೇಳಿ. ನಾಯಿ ಥರ ಅಲ್ದಿದ್ದು ಯಾಕೆ ಅಂತ ಹೇಳಿದ್ರೆ ವಶೀಕರಣವನ್ನು ಮಾಡೋದಕ್ಕೆ, ಆಕೆಯನ್ನು ವಶೀಕರಣ ಮಾಡೋದಕ್ಕೆ. ಒಂದು ಮೂಲಗಳ ಮಾಹಿತಿಯ ಪ್ರಕಾರ ಈತ ಏನು ಮಾಡ್ತಾನೆ, ಕೇವಲ ಜ್ಯೋತಿಷಿ ಆಗಿರಲಿಲ್ಲ, ಈತ ಮಾಟಗಾರನೂ ಕೂಡ ಆಗಿದ್ದ ಅನ್ನೋದನ್ನು ಇದೇ ಹೇಳುವಂಥದ್ದು. ಅಂದರೆ ಈತನಿಗೆ ನೋಡಿ ಸಾಕಷ್ಟು ಹೆಸರುಗಳಿದ್ದಾವೆ. ಕಳ್ಳ ಕಮಲಾಕರ ಅಂತಿದೆ, ಕಲಾಕರ ಕಮಲಾಕರ ಅಂತಲೂ ಇದೆ, ಖತರ್ನಾಕ್ ಕಮಲಾಕರ ಅಂತಲೂ ಕೂಡ ಕರಿಬೋದು, ಕಾಮಿಷ್ಟ ಕಮಲಾಕರ ಅಂತಲೂ ಕೂಡ ಕರಿಬೋದು, ಕಿತಾಪತಿ ಕಮಲಾಕರನೂ ಕೂಡ ಹೌದು, ಕಿತ್ತೋದ ಕಮಲಾಕರನೂ ಕೂಡ ಹೌದು, ಕಾಮ ಕಮಲಾಕರನೂ ಕೂಡ ಹೌದು. ಜೊತೆಗೆ ಈತನಿಗೆ ಇನ್ನೊಂದು ಹೆಸರು ಈ ಮಾಟಗಾರ ಕಮಲಾಕರ ಅಂತೇಳಿ ಇದಕ್ಕೆ ಬಂದಿರುವಂಥದ್ದು. ಈತ ಮಾಟವನ್ನು ಕೂಡ ಮಾಡ್ತಿದ್ದ. ಮಾಟ ಮಾಡಲಿಕ್ಕೆ ಈತನಿಗೆ ಭಾರಿ ದೊಡ್ಡ ಏನು ಬೇರೆ ಬೇರೆ ವಸ್ತುಗಳು ಬೇಡವಾಗಿತ್ತು. ಒಂದು ಜಸ್ಟ್ ನಿಂಬೆಹಣ್ಣು ಸಿಕ್ಕಿದ್ರೆ ಸಾಕು. ಆ ನಿಂಬೆಹಣ್ಣನ್ನು ಯಾರ ಕೈಯಲ್ಲಿ ಕೊಟ್ಟು ಕಳಿಸ್ತಾನೋ ಅವರು ನಂತರ ಈತನ ಹಿಂದೆನೇ ಅಲಿಬೇಕು. ಆ ರೀತಿ ಆಗ್ತಾ ಇತ್ತು ಅಂತೇಳಿ. ಇಲ್ಲೂ ಕೂಡ ಸುಚಿತ್ರಾಗೂ ಕೂಡ ನಿಂಬೆಹಣ್ಣು ಕೊಟ್ಟ. ಬಟ್ಟು ಈ ಸುಚಿತ್ರನ ಇಂತಹದೆಷ್ಟೋ ನಿಂಬೆಹಣ್ಣುಗಳನ್ನು ಆಟಾಡಿಸಿ ಬುಗುರಿ ಥರ ತಿರುಗಿಸ್ತವಳು. ಇವಳಿಗೆ ಒಂದು ನಿಂಬೆಹಣ್ಣು ಮುಟ್ಟೋದಿಲ್ಲ, ಸಾಕಷ್ಟು ನಿಂಬೆಹಣ್ಣುಗಳು ಬೇಕಾಗ್ತದೆ. ಕೊನೆಗೆ ಈ ಕಡಲೆಪುರಿ ಮಾರ್ತಿದ್ದಂಥ ಕಮಲಾಕರನ ಬುಟ್ಟಿಗೆ ಈ ಸುಚಿತ್ರಾ ಆಂಟಿ ಬೀಳುವಂಥದ್ದು. ಸುಚಿತ್ರಾ ಆಂಟಿ ಬಿದ್ದ ನಂತರ ಏನೆಲ್ಲ ಆಯಿತು ಅನ್ನೋದು ಬಹುಶಃ ನಿಮಗೆ ಗೊತ್ತಿದೆ. ಆದರೆ ಈತನ ಕರಾಮತ್ತು ನೋಡಿ, ಯಾವಾಗ ಈತ ಕೇರಳಕ್ಕೆ ಹೋದ್ನೋ, ಕೇರಳದಿಂದ ಬಂದಂತಹ ನಂತರ ಈತ ಒಂದೊಂದು ಕಚೇರಿಯಲ್ಲಿ 10ರಿಂದ 15 ಜನ ಸಿಬ್ಬಂದಿಯನ್ನು ಇಟ್ಕೊಂಡು ಯಾವ ರೀತಿ ಆಟ ಆಡ್ತಿದ್ದ, ಎಷ್ಟು ಜನರ ಜೊತೆಗೆ ಈ ರೀತಿ ಆಟ ಆಡಿರಬಹುದು ಅನ್ನೋದು ಬಹುಶಃ ನಿಮಗೆ ಇವಾಗ ಅರ್ಥ ಆಗಿರ್ಬೋದು. ಅದಕ್ಕೆ ಹೇಳೋದು, ಕೆಲವೊಂದು ವಿಚಾರಗಳನ್ನು ನಾವು ಎಷ್ಟೇ ಆದರೂ ಕೂಡ ಪರಾಮರ್ಶಿಸಿ ನೋಡಿ ನಂತರ ನಂಬಬೇಕು ಅಂತ ಹೇಳಿ. ಇಲ್ಲೂ ಕೂಡ ಹಾಗೆ, ಈ ಸಾಮಾನ್ಯ ಅಲ್ಲ, ಯಾರೋ ಈ ರೀಲ್ಸ್ ರಾಣಿ ಸುಚಿತ್ರಾ ಇದ್ದಾಳಲ್ಲ, ಇವಳು ಏನು ಸಾಮಾನ್ಯ ಅಲ್ಲ. ಈಕೆನೂ ಕೂಡ ಎಲ್ಲವನ್ನು ಕೂಡ ಅರಿತಿದ್ಲು. ನಂತರ ಈಕೆ ಒಂದೊಂದಾಗಿ ಕಮಲಾಕರನಿಗೆ ಸಾಥ್ ಕೊಡ್ತಾ ಈಕೆನೂ ಕೂಡ ಹಣ ಮಾಡೋದ್ರಲ್ಲಿ ಇದೇ ಬೆಸ್ಟ್ ಮೆಥಡ್ ಅಂತ ಹೇಳ್ಬಿಟ್ಟು ಈಕೆಯು ಕೂಡ ಸಾಥನ್ನು ಕೊಟ್ಲು ಅನ್ನೋದು ಗೊತ್ತಾಗಿದೆ. ಇನ್ನು ಜ್ಯೋತಿಷಿ ಕಮಲಾಕರ ಮತ್ತು ಸುಚಿತ್ರಾ ಭಟ್ಟಿಗೆ ರೌಡಿಗಳ ನಂಟಿತ್ತು ಅನ್ನೋದು ವಿಚಾರನೂ ಕೂಡ ಗೊತ್ತಾಗಿದೆ. ಸುಚಿತ್ರಾಳ ಒಂದೇ ಒಂದು ಫೋನ್ ಕಾಲ್ಗೆ 3 ರೌಡಿಗಳು ಎಂಟ್ರಿ ಕೊಟ್ಟಿದ್ರು. ಸುಚಿತ್ರಾಳ ಮಾತು ಕೇಳಿ ಇವರೇ ಚಾಕನೇ ಇರಿದ್ರು ಅಂತ ಹೇಳಿದ್ರೆ ನೀವು ಯೋಚನೆ ಮಾಡಿ ಇವ್ರಿಗೆ ಯಾವ ರೀತಿ ಕಾಂಟ್ಯಾಕ್ಟನ್ನು ಇಟ್ಕೊಂಡಿದ್ರು ಅಂತೇಳಿ. ಒಟ್ಟಿನಲ್ಲಿ ಈ ಕಮಲಾಕರ ಮತ್ತು ಸುಚಿತ್ರಾ ಅವರಿಗೆ ಸಂಬಂಧಪಟ್ಟಂತಹ ಒಂದೊಂದು ಹೊಸ ವಿಚಾರಗಳು ಹೊರಗಡೆ ಬರ್ತಾ ಹೋದಾಗಲೂ ಕೂಡ ಇದೊಂದು ಕ್ರೈಮ್ ಸಿನಿಮಾವನ್ನು ಕೂಡ ಮೀರಿಸುವಂಥದ್ದೇ. ಒಳ್ಳೆ ನಿರ್ದೇಶಕರು ಬಹುಶಃ ಈ ಕಥೆಗಳನ್ನು ಆಲಿಸಿದ್ರೆ ಒಳ್ಳೆ ಸಿನಿಮಾ ಒಂದು ತೆರೆಗೆ ಬರೋದರಲ್ಲಿ ಡೌಟೇ ಇಲ್ಲ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಕಡಲೆಪುರಿ ಮಾರ್ತಿದ್ದಂಥ ಕಮಲಾಕರನನ್ನು ಈ ಹಂತಕ್ಕೆ ತಂದು ನಿಲ್ಲಿಸಿದಂಥ ನಮ್ಮ ವ್ಯವಸ್ಥೆ ಬಗ್ಗೆ ನಿಮ್ಮ ಅಭಿಪ್ರಾಯನು? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.